ನಮಸ್ಕಾರ. ಯಾವ ಹೆಸರಿಗೆ ಯಾವ ರಾಶಿ ನಕ್ಷತ್ರ ಬರುತ್ತೆ ಮತ್ತು ಯಾವ ರಾಶಿಗೆ ಯಾವ ಒಂದು ಹೆಸರು ಇಡಬೇಕು? ಆ ಈಗ ಮಕ್ಕಳು ಹುಟ್ಟಿರ್ತಾರೆ, ಒಳ್ಳೆ ಹೆಸರು ಇಡಬೇಕು. ಆ ಮಕ್ಕಳಿಗೆ ನೀವಿಡೋ ಹೆಸರು ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಬರಬೇಕು. ಜೀವನದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು ಮತ್ತು ದುಡ್ಡು, ಹಣ, ಸಂಪತ್ತು, ಐಶ್ವರ್ಯ ಪ್ರಾಪ್ತಿಯಾಗಬೇಕು ಅಂತಂದರೆ ಈ ಹೆಸರಿನಲ್ಲಿ ನೀವು ಮಕ್ಕಳಿಗೆ ಹೆಸರು ಇಡಿ. ಖಂಡಿತವಾಗ್ಲೂ ಲಕ್ಕು, ಅದೃಷ್ಟ ಬಂದೇ ಬರುತ್ತೆ. ಜೀವನದಲ್ಲಿ ಏಳ್ಗೆ, ಅಭಿವೃದ್ಧಿ, ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಮೇಯ್ನ್ ಬೇಕಾಗಿರೋದು ಮನುಷ್ಯನಿಗೆ ಆರೋಗ್ಯ, ಎರಡನೇದು ದುಡ್ಡು, ಹಣ, ಐಶ್ವರ್ಯ ಚೆನ್ನಾಗಿದ್ರೇ ಇವತ್ತೆಲ್ಲ ಚೆನ್ನಾಗಿದ್ರೇ ಮಾತ್ರ ಜೀವನದಲ್ಲಿ ಎಲ್ಲರೂ ನಮಗೆ ಬೆಲೆ ಗೌರವ ಕೊಡಲಿಕ್ಕೆ ಸಾಧ್ಯ. ಇವಾಗ ಯಾವ ಒಂದು ರಾಶಿ ನಕ್ಷತ್ರದವರು ಯಾವ ಹೆಸರನ್ನ, ಯಾವ ಅಕ್ಷರದ ಹೆಸರು ಇಟ್ಕೊಬೇಕು? ಯಾವ ರಾಶಿ ನಕ್ಷತ್ರದವರಿಗೆ ಯಾವ ಅಕ್ಷರದ ಹೆಸರು ಇಟ್ಕೊಬೇಕಪ್ಪ ಅಂತಂದರೆ, ಈಗ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ, ಮೇಷರಾಶಿ ಕೃತಿಕಾ ನಕ್ಷತ್ರದವರು ಎ ಇಂದ ಅಕ್ಷರ, ಎ ಇಂದ ಮತ್ತು ಸಿ ಇಂದ ಎಲ್ ಅಕ್ಷರದ ಹೆಸರು ಇಟ್ಕೊಳ್ಳಿ. ವೃಷಭ ರಾಶಿ ರೋಹಿಣಿ, ವೃಷಭ ರಾಶಿ ಮೃಗಶಿರ, ವೃಷಭ ರಾಶಿ ಕೃತಿಕಾ ನಕ್ಷತ್ರದರು ಈ ಅಕ್ಷರ, ವಿ ಅಕ್ಷರ, ಯು ಅಕ್ಷರದಿಂದ ಹೆಸರಿಟ್ಕೊಳ್ಳಿ. ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಪುನರ್ವಸು, ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರು ಕೆ ಇಂದ ಮತ್ತು ಎಚ್ ಅಕ್ಷರದಿಂದ ಹೆಸರಿಟ್ಕೊಳ್ಳಿ. ಕಟಕ ರಾಶಿ ಆಶ್ಲೇಷ, ಕಟಕ ರಾಶಿ ಪುನರ್ವಸು, ಕಟಕ ರಾಶಿ ಪುಷ್ಯ ನಕ್ಷತ್ರದವರು ಎಚ್ ಅಕ್ಷರದಿಂದ ಡಿ ಅಕ್ಷರದಿಂದ ಹೆಸರು ಇಟ್ಕೊಳ್ಳಿ. ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಪೂರ್ವಪಾಲ್ಗುಣಿ ನಕ್ಷತ್ರ, ಉಬ್ಬ ನಕ್ಷತ್ರ ಅಂತೀವಿ. ಸಿಂಹರಾಶಿ ಮಗ, ಸಿಂಹರಾಶಿ ಉತ್ತರ ನಕ್ಷತ್ರದವರು ಎಂ ಇಂದ ಅಕ್ಷರ, ಟಿ ಇಂದ ಅಕ್ಷರದಿಂದ ಹೆಸರಿಟ್ಕೊಳ್ಳಿ. ಕನ್ಯಾ ರಾಶಿ ಹಸ್ತ, ಕನ್ಯಾ ರಾಶಿ ಚಿತ್ತ, ಕನ್ಯಾ ರಾಶಿ ಉತ್ತರ ನಕ್ಷತ್ರದವರು ಪಿ ಇಂದ ಅಕ್ಷರ ಮತ್ತು ಶರಣು, ಷಣ್ಮುಖ ಸ್ವಾಮಿ ಆ ಥರ ಇಟ್ಕೊಳ್ಳಿ. ಇನ್ನು ತುಲಾ ರಾಶಿ ಸ್ವಾತಿ, ತುಲಾ ರಾಶಿ ಚಿತ್ತ, ತುಲಾ ರಾಶಿ ವಿಶಾಖ ನಕ್ಷತ್ರದವರು ಆರ್ ಅಕ್ಷರದಿಂದ ಟಿ ಅಕ್ಷರದಿಂದ ಹೆಸರಿಟ್ಕೊಳ್ಳಿ. ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದವರು ಎನ್ ಅಕ್ಷರ ಮತ್ತು ವೈ ಅಕ್ಷರದಿಂದ ಹೆಸರಿಟ್ಕೊಳ್ಳಿ. ಧನಸ್ಸು ರಾಶಿ ಮೂಲ, ಧನಸ್ಸು ರಾಶಿ ಉತ್ತರಾಷಾಢ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರದವರು ಬಿ ಇಂದ ಅಕ್ಷರ, ವೈ ಇಂದ ಮತ್ತು ಧನಸ್ಸು ಆ ಒಂದು ಅಕ್ಷರದಿಂದ ಹೆಸರುಗಳಿಟ್ಕೊಳ್ಳಿ. ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಜೆ ಇಂದ ಅಕ್ಷರ, ಜಿ ಇಂದ ಅಕ್ಷರ, ಎಸ್ಸು ಮತ್ತು ಬಿ ಇಂದ ಅಕ್ಷರದಿಂದ ಹೆಸರಿಟ್ಕೊಳ್ಳಿ. ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರದವರು ಜಿ ಇಂದ ಎಸ್ ಇಂದ ಅಕ್ಷರದಿಂದ ಹೆಸರಿಟ್ಕೊಳ್ಳಿ. ಮೀನರಾಶಿ ರೇವತಿ, ಮೀನರಾಶಿ ಪೂರ್ವಭಾದ್ರ, ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರು ಡಿ ಇಂದ ಮತ್ತು ಸಿ ಅಕ್ಷರದಿಂದ ಹೆಸರು ಇಟ್ಕೊಳ್ಳಿ. ನೀವಿಟ್ಕೊಳೋ ಹೆಸರು ವೈಬ್ರೇಷನ್ಸ್ ಹೆಂಗಿರಬೇಕು ಅಂತಂದರೆ, ಆ ಹುಟ್ಟಿದ ಮಕ್ಕಳಿಗೆ ಆ ಹೆಸರಿಟ್ಟರೆ ಮುಂದೆ ಉನ್ನತ ಮಟ್ಟಕ್ಕೆ ಹೋಗಬೇಕು. ಯಶಸ್ಸು, ನೇಮ್ ಆ್ಯಂಡ್ ಫೇಮ್, ಹೆಸರು ಕೀರ್ತಿ ಗಳಿಸ್ಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು. ಇಡೀ ಕರ್ನಾಟಕನೇ ಒಂದು ಆ ಮಗುನ ತಿರುಗಿ ನೋಡಂಗಿರಬೇಕು. ಇಡೀ ಭಾರತ ದೇಶವೇ ನಿಮ್ಮ ಮಗುವಿನ ಹೆಸರು ಇಟ್ಟಿದ ತಕ್ಷಣ ತಿರುಗಿ ನೋಡಂಗಿರಬೇಕು. ಇಡೀ ಪ್ರಪಂಚಕ್ಕೆ ಒಳ್ಳೆ ಹೆಸರು, ಕೀರ್ತಿ, ನೇಮ್ ಆ್ಯಂಡ್ ಫೇಮು ಮಾಡೋ ಅಂಥ ಹೆಸರು ಅಕ್ಷರದ ನೀವು ಇಡಿ. ಖಂಡಿತವಾಗ್ಲೂ ಈ ಒಂದು ಅಕ್ಷರದಿಂದ ಈ ರಾಶಿ ನಕ್ಷತ್ರದವರಿಗೆ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ. ಬಟ್ಟು ನೀವು ಹೆಸರು ಚೂಸ್ ಮಾಡ್ಕೊಳ್ಳಿ, ಚಾಯ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನೀವೇನು ಚಾಯ್ಸ್ ಮಾಡ್ಕೊತೀರ ಆ ಹೆಸರು ಮಗುಗೆ
ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಒಳ್ಳೆ ಹೆಸರು, ನೇಮ್ ಆ್ಯಂಡ್ ಫೇಮ್, ಕೀರ್ತಿ, ಹಣ, ಆಸ್ತಿ, ಅಂತಸ್ತು ಎಲ್ಲ ಗಳಿಸ್ಲಿಕ್ಕೆ ಒಳ್ಳೆ ವೈಬ್ರೇಷನ್ಸ್ ಇರೋ ಈ ಒಂದು ಲೆಟರ್ನ ಅಕ್ಷರದ ದಿಂದ ಹೆಸರು ಇಡೀ ಖಂಡಿತವಾಗ್ಲೂ ಒಳ್ಳೇದು ಆಗೇ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.